ನಾಗಮ್ಮ గారు. ನಮಸ್ತೆ ಗುರುಜಿ, ನಾನ್ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನಾಗಮ್ಮ. ನನ್ಗೆ ಶಾಂತಲಾ ಶರ್ಮಿಳಾ ಅವರು ರೆಫರ್ ಮಾಡಿದ್ದು. ಆಮೇಲೆ ಮಮತಾ ಅವರು ರೆಫರ್ ಮಾಡಿದ್ರು. ನನ್ಗೆ ಸೇರ್ಕೊಳಕ್ಕೆ ಇಷ್ಟ ಇರ್ಲಿಲ್ಲ. ನನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಇದೇನು ಬರ್ತಾ ಇದೆ, ಕೇಳಿಸ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಮಾಡಿ ಸೇರ್ಕೊಳ್ಳಿ ಅಂದ್ರು. ನನ್ ಕೈಲಿ ಆಗುತ್ತಾ? ನನ್ಗೆ 74 ವರ್ಷ ಏಜು, ಜೊತೆಗೆ ತುಂಬಾ ಬ್ಯಾಕ್ ಪೇನ್ ಇದೆ. ನಂಗೆ ಆಗಲ್ಲ ಅಂದೆ. ಆದ್ರೂ ಸೇರ್ಕೊಂಡೆ. 2 ದಿನ ತುಂಬಾ ಕಷ್ಟ ಆಯ್ತು ಗುರುಜಿ, ಎದ್ದೇಳಕ್ಕೆ ಮಾಡಕ್ಕೆ. ಆಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು. ಇವಾಗ 10-12 ಸಾರಿ ಎದ್ದೇಳ್ತೀನಿ, ಆದ್ರೂ ನಂಗೆ ಏನು ಪೇನ್ ಇಲ್ಲ. ತುಂಬಾ ಚೆನ್ನಾಗಿದೆ ಗುರುಜಿ. ಇದು ಫಸ್ಟ್ ನೀರು ಸೇರ್ತಾ ಇರ್ಲಿಲ್ಲ, ಊಟ ಸೇರ್ತಾ ಇರ್ಲಿಲ್ಲ, ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು, BP, ಶುಗರು, ಥೈರಾಯ್ಡ್ ಎಲ್ಲ ಇದೆ ಗುರುಜಿ. ಆದ್ರೂ ಇದಕ್ಕೆ ಈ ಹಿಂದೂ ಚೈತನ್ಯ ಇದಕ್ಕೆ ಸೇರ್ಕೊಂಡಾದ್ಮೇಲೆ ಪ್ರೋಗ್ರಾಮ್ ತುಂಬಾ ಖುಷಿ ಆಗ್ತಾ ಇದೆ. ಮೈಂಡು, ಮನಸ್ಸು, ಇಡೀ ಶರೀರನೇ ತುಂಬಾ ಭಾರ ಇಲ್ಲ. ತುಂಬಾ ಫ್ರೀಯಾಗಿ ಖುಷಿಯಾಗಿದ್ದೀನಿ ಗುರುಜಿ. ತುಂಬಾ ಚೆನ್ನಾಗಿದೆ ಈ ಪ್ರೋಗ್ರಾಮು. ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ದಿವಸ ನಿಮ್ ಪ್ರೋಗ್ರಾಮ್ಗೆ ಮಿಸ್ ಮಾಡ್ದಂಗ್ ನೋಡ್ತೀನಿ. ಈ 24 ದಿವಸ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಆಮೇಲೆ ಸ್ಕಿನ್ ಎಲ್ಲ ಸ್ಮೂತ್ ಆಗಿದೆ. ಆಮೇಲೆ ತುಂಬಾ ಚೆನ್ನಾಗಿದೆ ಗುರುಜಿ, ಹೇಳಕ್ ಅಸಾಧ್ಯ. 24 ದಿವಸ ತುಂಬಾ ಚೆನ್ನಾಗಿ, ಅದು ಮನೇಲೇ ಇದ್ಕೊಂಡು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ನ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಧಾರಾಳವಾಗಿ ಮಾಡ್ಬೋದು. ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ಈ ಪ್ರೋಗ್ರಾಮು ನೀವು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ನೀವು ಮಾಡ್ತಾ ಇರೋದು ಮನೇಲೇ ಇದ್ಕೊಂಡು, ನಾವು ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗೆ ಮನೇಲೇ ಇದ್ಕೊಂಡು ಇಷ್ಟು ಚೆನ್ನಾಗಿ ನಾವು ಮಾಡ್ಕೊಂಡು ನಮ್ ಹೆಲ್ತ್ ಇಂಪ್ರೂವ್ ಮಾಡ್ಕೋಬಹುದು. ನಾನು ಬರೇ ಯೋಚನೆ ಮಾಡ್ಕೊಂಡು ನಮ್ ಕೈಲಿ ಆಗುತ್ತಾ, ಇದು ಸಾಧ್ಯನಾ, ಇಷ್ಟು ನೋವು ತಡ್ಕೊಂಡು ನಾವು ಬದುಕ್ಬೇಕಾ ಅಂತ ಜೀವನನೇ ತುಂಬಾ ಬೇಜಾರಾಗಿತ್ತು. ಹೆಂಗ್ ಕಳಿಯೋದಪ್ಪ ಕಾಲನ ಅಂತ ಅನಿಸ್ತಿತ್ತು ಮನ್ಸು. ಅಂದ್ರೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಗುರುಜಿ. ತುಂಬಾ ಮೈಂಡು ಮನ್ಸು ಎಲ್ಲ ಫ್ರೀ ಆಗಿ ತುಂಬಾ ಚೆನ್ನಾಗಿದೆ, ಹೇಳಕ್ ಅಸಾಧ್ಯ ಗುರುಜಿ. ಊಟನೇ ಮಾಡ್ದೇನೆ ಬರೀ ಜ್ಯೂಸ್ ಕುಡ್ಕೊಂಡು ಇರಕ್ ಆಗುತ್ತಾ ಅನ್ಕೊಂಡಿದೆ. ಧಾರಾಳವಾಗಿರ್ಬೋದು ಗುರುಜಿ. ಊಟನೇ ಮಾಡ್ದೇನೆ ಇದ್ರೆ ಊಟ ಮಾಡೋದಕ್ಕಿಂತನೂ ಇನ್ನೂ ಚೆನ್ನಾಗಿ ಶಕ್ತಿ ಬಂದಂಗೆ, ತುಂಬಾ ಎನರ್ಜಿ ಗುರುಜಿ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮು. ನಿಮ್ಗೆ ನಮಸ್ತೆ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಅಷ್ಟು ಫ್ರೆಶ್ ಆಗಿದೆ ಮೈಂಡು. ಏನು ಯೋಚನೆ ಮಾಡ್ಕೊಂಡೇ ಕಾಲ ಕಳೀತಾ ಇದೆ. ಹೆಂಗಪ್ಪ ಇರೋದು ಅಂತ ಇದ್ದೆ. ಇವಾಗ ಈ ಬೆಳಿಗ್ಗೆ 8 ಗಂಟೆಯಿಂದನೂ 7 ಗಂಟೆಯಿಂದನೂ ಕಾಯ್ಕೊಂಡು ಕೂತಿದ್ದೆ ಗುರುಜಿ. ಇಷ್ಟೊತ್ತಾದ್ರೂ ಇವಾಗ ಬ್ಯಾಕ್ ಪೇನ್ ಬಂತು. ಮೊದ್ಲು ಒಂದು ಅರ್ಧ ಅವರು ಕೂತ್ಕೊಳಕ್ ಆಗ್ತಿರ್ಲಿಲ್ಲ. ಇವ್ 2 ಅವರ್ 3 ಅವರ್ ಕೂತ್ಕೊಳ್ತೀನಿ. ತುಂಬಾ ಚೆನ್ನಾಗಿದ್ದೀನಿ ಗುರುಜಿ. ನಮಸ್ತೆ ಗುರುಜಿ. ತುಂಬಾ ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ ಯು. ಮೈಂಡ್ ತುಂಬಾ ಫ್ರೆಶ್ ಆಗಿದೆ ಗುರುಜಿ. ತುಂಬಾ ಥ್ಯಾಂಕ್ ಯು ಗುರುಜಿ.